ವಿಜಯ್ ತಳಪತಿ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಹಾಗೆ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗ್ತಾ ಇತ್ತು. ಈಗ ಅದರ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಅಂದ್ರೆ ಆ ಪಕ್ಷಕ್ಕೆ ಹೆಸರನ್ನ ಕೂಡ ಇಟ್ಟಿದ್ದಾರೆ. ರಾಜಕೀಯಕ್ಕೆ ಬರುವಂತಹ ಎಲ್ಲಾ ಸಿದ್ಧತೆಯನ್ನ ವಿಜಯ್ ಅವರು ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಪಕ್ಷದ ಹೆಸರು ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂತಹ ಪಕ್ಷವನ್ನ ಇವರು ಕಟ್ಟಿದ್ದಾರೆ. ಹಾಗೆ ಲೋಕಸಭೆ ಅಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಪಕ್ಷ ಇರುತ್ತೆ ಅಂತ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಹಾಗೆ ಅಭಿಮಾನಿಗಳನ್ನ ಕೂಡ ಸಂಪಾದಿಸಿದ್ದಾರೆ. ಇನ್ನೊಂದು ವಿಚಾರ ಏನಂತಂದ್ರೆ ತಮಿಳ್ನಾಡಿನಲ್ಲಿ ಏನಿದೆ ಅಲ್ಲ, ತಮಿಳ್ನಾಡಿನಲ್ಲಿ ಹಲವಾರು ಚಿತ್ರರಂಗದ ಕಲಾವಿದರಾಗಿರ್ಬೋದು, ನಟ ನಟಿಯರಾಗಿರ್ಬೋದು, ರಾಜಕಾರಣಕ್ಕೆ ಬಂದಿದ್ದು ದಾಖಲೆಗಳು ಇದೆ. ಆ ವಿಚಾರ ಹೇಳಬೇಕು ಅಂತಂದ್ರೆ ಕಮಲ ಹಾಸನ್ ಆಗಿರಬಹುದು, ಜಯಲಲಿತಾ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ರಾಜಕಾರಣಕ್ಕೆ ಬಂದು ಬೇರೆ ಒಂದು ಅಲೆನೇ ಎಬ್ಬಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ವಿಜಯ್ ತಳಪತಿ ಅವರು ನಾನು ಇದ್ದೀನಪ್ಪ, ನಾನು ಕೂಡ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಈಗ ರಾಜಕೀಯಕ್ಕೆ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅವರ ಪಕ್ಷ ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂತಹ ಪಕ್ಷದ ಹೆಸರನ್ನ ಇಟ್ಟುಕೊಂಡು ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಹಲವಾರು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅವರು ಅವರ ಅಭಿಮಾನಿಗಳ ಸಾಗರವೇ ಇದೆ. ಅಷ್ಟೊಂದು ಹೆಸರನ್ನ ಮಾಡಿದ್ದಾರೆ ಅವರು ತಮಿಳು ಚಿತ್ರರಂಗದಲ್ಲಿ. ಈಗ ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ. ಅವರು ಹಲವಾರು ಮಾತುಗಳನ್ನ ಹೇಳಿದ್ದಾರೆ. ನಮ್ಮ ರಾಜಕೀಯದ ನಡೆ ಬಗ್ಗೆ ನಾನು ಮತ್ತಷ್ಟು ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳಿ. ಈಗಿನ ರಾಜಕಾರಣ ಹೇಗಿದೆ, ನಮ್ಮ ಪಕ್ಷ ಏನಾದರೂ ಆಡಳಿತಕ್ಕೆ ಬಂದ್ರೆ ಆಗಿನ ರಾಜಕಾರಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಅವ್ರು ಹೇಳುವ ಪ್ರಕಾರ ಸದ್ಯದ ರಾಜಕೀಯ ವಾತಾವರಣದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆಡಳಿತದ ದುಷ್ಕೃತ್ಯಗಳು, ಭ್ರಷ್ಟಾಚಾರಗಳು ನಡೀತಾನೆ ಇದೆ. ಸಂಸ್ಕೃತಿಗಳು ಅಂದ್ರೆ ಭ್ರಷ್ಟಾಚಾರದ ಸಂಸ್ಕೃತಿಗಳು ನಡೀತಾನೆ ಇದೆ. ಭ್ರಷ್ಟಾಚಾರ ನಡೀತಾ ಇದೆ ಪಕ್ಷದಲ್ಲಿ. ಇನ್ನೊಂದು ವಿಚಾರ ಏನಂತಂದ್ರೆ ಜನರನ್ನ ಧರ್ಮ ಹಾಗೂ ಜಾತಿಯ ಆಧಾರದ ಮೇಲೆ ವಿಭಜನೆಯನ್ನ ಮಾಡುವಂತಹ ಸಂಸ್ಕೃತಿಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ. ನಾವೇನಾದ್ರೂ ಪಕ್ಷಕ್ಕೆ ಆಡಳಿತಕ್ಕೆ ಬಂದ್ರೆ, ಅಧಿಕಾರಕ್ಕೆ ಬಂದ್ರೆ ಇದೆಲ್ಲ ಕಮ್ಮಿ ಆಗುತ್ತೆ. ಜನರನ್ನ ಧರ್ಮ ಹಾಗೂ ಜಾತಿಯಲ್ಲಿ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನೊಂದು ವಿಚಾರ ಏನಂತಂದ್ರೆ ಜಾತಿ ಮುಕ್ತವನ್ನಾಗಿ ಮಾಡ್ತೇವೆ, ಪಾರದರ್ಶಕತೆಯನ್ನ ಮೆರಿತೇವೆ, ಹಾಗೆ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡ್ತೇವೆ ಅಂತ ಹಲವಾರು ಹೇಳಿಕೆಯನ್ನ ಅವರು ನೀಡಿದ್ದಾರೆ. ಅವರ ಪಕ್ಷಕ್ಕೆ ಧ್ವಜ ಹಾಗೂ ಚಿಹ್ನೆಗಳನ್ನ ಇಟ್ಕೊಂಡಿದ್ದಾರೆ. ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂತಹ ಒಂದು ಪಕ್ಷದ ಹೆಸರನ್ನ ಇಟ್ಕೊಂಡು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ, ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ವಿಜಯ್ ತಳಪತಿ ಅವರು. ನಿಜಕ್ಕೂ ಕಾದು ನೋಡಬೇಕಾಗಿದೆ ಏನು ಎತ್ತ ಈ ರಾಜಕೀಯ ಪಕ್ಷ ಎಷ್ಟು ಹೆಸರು ಮಾಡುತ್ತೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ನಾವು ಕೂಡ ಸ್ಪರ್ಧೆಯನ್ನ ಮಾಡ್ತೇವೆ ಅಂತ ವಿಜಯ್ ತಳಪತಿ ಅವರು ಹೇಳಿದ್ದಾರೆ. ಹಾಗೆ ವಿಧಾನಸಭಾ ಚುನಾವಣೆಗೂ ಕೂಡ ನಾವು ಇರ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ತಳಪತಿ ಅವರು ಹೇಳಿದ್ದಾರೆ. ಈಗ ಕಾದು ನೋಡಬೇಕಾಗಿದೆ ವಿಜಯ್ ತಳಪತಿ ಅವರು ಈ ಒಂದು ಪಕ್ಷ ಏನಿದೆ ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂತಹ ಪಕ್ಷ ಎಷ್ಟು ಧಮಾಲನ್ನ ಎಬ್ಬಿಸುತ್ತೆ, ಎಷ್ಟು ಹೆಸರನ್ನ ಮಾಡುತ್ತೆ, ಎಷ್ಟು ಜನ ಪರ ಕೆಲಸಗಳನ್ನ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.